ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ LP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಾದವರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ಮಾದವರ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಸ್ವಂತಕ್ಕೆ ಅಂತ ನಿರ್ಮಿಸಿರುವ ಐಷಾರಾಮಿ 30-40 3 BHK ಡೂಪ್ಲೆಕ್ಸ್ ಮನೆ ಮಾರಾಟಕ್ಕಿದೆ. ಸೂಪರ್ ಆಗಿದೆ, ಕ್ವಾಲಿಟಿ ಮಸ್ತಾಗಿದೆ. ನೋಡ್ತಾ ಇದ್ದೀನಿ, ಇನ್ನೂ ನೋಡಬೇಕು ಅನಿಸ್ತದೆ ಕಣ್ರಿ, ಆ ರೇಂಜಲ್ಲಿದೆ. ಎಲಿವೇಶನ್ ಇದೆ, ಹಬ್ಬ ಏನಿದೆ ಗೊತ್ತಾ? ಎಲಿವೇಶನ್ ಅಲ್ಲ, ಇನ್ಸೈಡು ಸಖತ್ತಾಗಿದೆ ಕಣ್ರಿ. ಡೀಟೇಲ್ಸ್: ಡೈಮೆನ್ಷನ್ 30 × 40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಈಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ ಪಂಚಾಯತ್ ಖಾತಾ. ವಾಟರ್ ಪಂಚಾಯತ್ ವಾಟರ್. ವಾಟರ್ಗೆ ತೊಂದರೆ ಇಲ್ವಾ? ಪ್ರಾಬ್ಲಮೇ ಇಲ್ಲ. ಟೋಟಲ್ ಫ್ಲೋರ್ಸ್ G+1. ಗ್ರೌಂಡು ಫಸ್ಟ್. ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗು, ಹಾಲು, ಕಿಚನ್ನು, ಪೂಜಾ ರೂಮು, ಮಾಸ್ಟರ್ ಬೆಡ್ರೂಮು, ಕಾಮನ್ ಟಾಯ್ಲೆಟು, ಅಟ್ಯಾಚ್ಡ್ ಟಾಯ್ಲೆಟು ಇದೆ. ಸೆಕೆಂಡ್ ಫ್ಲೋರಲ್ಲಿ 2 2 BHK, ಲಿವಿಂಗ್ ಏರಿಯಾ 2, ಗಜೀಬೋ, ಪ್ರತಿಯೊಂದು ಇದೆ. ಇದು ಎಲಿವೇಶನ್ನು ನೋಡಿ ಹೆಂಗಿದೆ, ಬಾ ಸಖತ್ತಾಗಿದೆ. ನನಗಂತೂ ಎಲಿವೇಶನ್ ಮಸ್ತಾಗಿ ಇಷ್ಟ ಆಯಿತು. ಇದು ಗೇಟ್, 14 ಗೇಜ್ ಅಯಾನ್ ಯೂಸ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ನ ತೋರಿಸ್ತಾ ಇದೆ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರನ್ನು ಪಾರ್ಕ್ ಮಾಡ್ಬೋದು. ಒಂದು 12 ಅಡಿ 13 ಅಡಿ ಕಾರ್ ಇರೋ ಒಂದು ಲೆಂತ್ ಇರೋ ಕಾರನ್ನು ಪಾರ್ಕ್ ಮಾಡ್ಬೋದು. ಇದು ಸಂಪು, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪದು. ನೋಡಿ, ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು KEB ಮೀಟ್ರು, ಅಂದರೆ ಪರ್ಮನೆಂಟ್ ತೊಗೊಂಡಿದ್ದಾರೆ. ಅಲ್ಲೊಂದು ಮಿನಿ ಗೇಟ್ ಇದೆ ನೋಡಿ. ಮೈನ್ ಡೋರ್ ಮುಂದೆ ಇದು ಪ್ಯಾಸೇಜು, ಅದು ಮಿನಿ ಗೇಟು. ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಮೇಲೆಲ್ಲ PVC ಶೀಟ್ ಹಾಕಿದ್ದಾರೆ. ಇದು ಡೂಪ್ಲೆಕ್ಸ್ ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಫ್ರೇಮ್ ಡೋರ್ 2 ಟೀಕುಡ್, A1 ಕ್ವಾಲಿಟಿ ಟೀಕ್ ನೋಡಿ, ಮಸ್ತಾಗಿದೆ. ನೋಡ್ತಾ ಇದ್ರೆ ಇನ್ನು ಏನಿದೆ ಗುರು, ಎದ್ದು ಕಾಣಿಸ್ತಿದೆ ಮೈನ್ ಡೋರು. ಹಬ್ಬ ಆ ಕಾರ್ವಿಂಗು ಅದಕ್ಕೆ ಹತ್ತತ್ರ 1 ಲಕ್ಷ ಖರ್ಚು ಬಂದಿರುತ್ತೆ ಅವ್ರಿಗೆ ನೋಡಿ. ಕ್ವಾಲಿಟಿ ಮಸ್ತಾಗಿದೆ, ಹ್ಯಾಂಡಲು ಸೂಪರ್ ಆಗಿದೆ. ಕ್ವಾಲಿಟಿ ಮತ್ತೆ ಹೇಳ್ತೀನಿ, ಮಸ್ತ್. Showing you beautiful hall of the 3 BHK duplex house. ಈ ಹಾಲಲ್ಲಿ POP ಇದೆ, ಫ್ಯಾನ್ ಇದೆ, ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಪೂಜಾ ರೂಮ್ ಇದೆ, TV ಕ್ಯಾಬಿನೆಟ್ ಇದೆ. ಲೈಟಿಂಗ್ ನೋಡಿ ಏನಿದೆ, ಲೈಟಿಂಗು ಮಸ್ತಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲ್ ಚೆನ್ನಾಗಿದೆಯಲ್ಲ, ಸ್ಕ್ವೇರಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿದೆ, ಸುಂದರವಾಗಿದೆ. ಇದು ಪೂಜಾ ರೂಮ್. ಫ್ರೇಮು ಡೋರು 2 ಟೀಕುಡೆ, ಮೇಲೆ ಗೋಪುರನೂ ಇದೆ. ಮೇಲೆ ಸ್ಕೈಲೈಟ್ ಇದೆ ಕಣ್ರಿ ಪೂಜಾ ರೂಮ್ ಮೇಲೆ. ಸೊ ಡೈರೆಕ್ಟ್ ಸನ್ಲೈಟು ಪೂಜಾ ರೂಮ್ ಒಳಗಡೆ ಬರುತ್ತೆ. ನೋಡಿ, ಇದೆಲ್ಲ ಟೀಕೆ ಮತ್ತು ಟಫನ್ ಗ್ಲಾಸು. ಹ್ಯಾಂಡಲ್ಸು ಮಸ್ತಾಗಿದೆ ಕಣ್ರಿ, ವೆರಿ ನೈಸ್. ಪೂಜಾ ರೂಮ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವುಡ್ಡಲ್ಲಿ POP ಮಾಡಿದ್ದಾರೆ ನೋಡಿ. ಸ್ಕೈಲೈಟು ಸೀದಾ ಮೇಲೆ ಕಾಣಿಸ್ತದೆ, ಡೈರೆಕ್ಟ್ ಸನ್ಲೈಟು ಪೂಜಾ ರೂಮ್ ಒಳಗಡೆ ಬೀಳುತ್ತೆ. ಅದು ಭಾಳ ಶ್ರೇಷ್ಠ ವಾಸ್ತು ಪ್ರಕಾರ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು ಮಸ್ತಾಗಿದೆ. ಏನು ಲಕ್ಷ್ಮೀಪತಿ, ಹೊಸ ಮನೆ ಅಂದೆ, TV ಕ್ಯಾಬಿನೆಟು, ಸೋಫಾ ಪ್ರತಿಯೊಂದಿದೆ. ವಾಸ ಮಾಡ್ತಿದ್ದಾರೆ ಯಾರೋ ಸಾರ್. ಇದು ಗ್ರೂಪ್ ಪ್ರವೇಶವಾಗಿ ಬರೀ 6 ತಿಂಗಳಾಗಿರೋದು. ಮತ್ತು ಏನಕ್ಕೆ ಸೇಲ್ಗೆ ಇಟ್ಟಿದ್ದಾರೆ? ಫೈನಾನ್ಷಿಯಲ್ ಪ್ರಾಬ್ಲಮ್ ಸರ್. ಸೊ ಹಾಗಾಗಿ ಅವರು ಸೇಲ್ಗೆ ಇಟ್ಟಿದ್ದಾರೆ ಅಷ್ಟೇ. ಇನ್ನೂ ರೀಸನ್ಸ್ ಬೇಕು ಅಂದರೆ ಬನ್ನಿ ಖುದ್ದಾಗೆ ಓನರ್ ಹತ್ರ ಕೇಳೋಣ ನಾವು, ನೀವು ಸೇರಿ. ಏನು ಸರ್, ಯಾಕೆ ರೀಸನ್ ಅಂತ ನಾವು ಆಲ್ರೆಡಿ ಕೇಳಿದ್ದೀವಿ. ಮತ್ತೆ ಕ್ರಾಸ್ ಕ್ವಶನ್ಸ್ ಕೇಳೋಣ. ನಿಮಗೆ ನಂಬಿಕೆ ಆದರೆ ತೊಗೊಳ್ಳಿ,
ಸೊ ಅಂಥ ಪ್ರಾಬ್ಲಮ್ ಏನಿಲ್ಲ, ನಾವು ಅಲ್ಲೇ ಇರೋದು. ಎಕ್ಸಲೆಂಟ್ ಆಗಿದೆ ಮನೆ. ಓನ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ನೀವು ಯೋಚನೆ ಮಾಡಬೇಡಿ. ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ತೊಗೊಳ್ಳಿ. ಈ ಪ್ರೈಸ್ಗೆ ಯಾವ ಮನೆಯೂ ಸಿಗೋಲ್ಲ. 30-40 ಡೂಪ್ಲೆಕ್ಸ್ ಸಿಗೋದಿಲ್ಲ ಬೆಂಗಳೂರಲ್ಲಿ. ಬರೆದಿಟ್ಕೊಳ್ಳಿ, ಹೇಳ್ತಿದ್ದೀನಲ್ಲ. ಇದು ಮಾಡ್ಯುಲರ್ ಕಿಚನ್. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕ್ವಾಲಿಟಿ ಪ್ಲೈವುಡ್ ಯೂಸ್ ಮಾಡಿದ್ದಾರೆ, ಶೀಟು ಕ್ವಾಲಿಟಿದೆ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರೆನೇಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು ಸ್ಪೇಷಿಯಸ್ ಆಗಿದೆ. ವಾವ್, ಕಿಚನ್ ಸ್ಲ್ಯಾಬ್ ನೋಡ್ರಿ, ವೈಟ್ ಮಾರ್ಬಲ್ ಹಾಕಿದ್ದಾರೆ, ವೆರಿ ನೈಸ್. ಬ್ರ್ಯಾಂಡೆಡ್ ಕಂಪನಿ ಫಿಟ್ಟಿಂಗ್ಸೇ ಫಿಟ್ ಮಾಡಿದ್ದಾರೆ. ಕ್ರ್ಯಾಕರ್ ಯೂನಿಟು ನೋಡಿ, ಆ ಟಚ್ಚೇ ಬೇರೆ. ಎಷ್ಟು ಸಾಫ್ಟಾಗಿದೆ ಗೊತ್ತಾ ಟಚ್ ಮಾಡಿದ್ರೆ ಆ ವುಡ್ಡೆಲ್ಲ. ಕಿಚನ್ ಬ್ಯಾಸ್ಕೆಟ್ಸ್ ನೋಡಿ, ಚೆಕ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಕ್ಲೋಸರ್ ಇದೆ, ಎಲ್ಲನೂ ಇದೆ. ನೋಡಿ ಇದೆಲ್ಲ ಇದೆ, ಹೆಸರೇನೋ ಅಂತಾರೆ ಇದೆಲ್ಲ. ನೋಡಿ ಭಾಳ ಕಾಸ್ಟು. ಇದೊಂದು ಯೂನಿಟೇ 6,000 8,000 ಇದೆ. ಅಷ್ಟೆಲ್ಲ ಅವರು ಖರ್ಚಿಟ್ಟಿದ್ದಾರೆ, ಅದು ಕಾಸ್ಟ್ಲಿ. ನೋಡಿ ಮನೆ ಅಂತೂ ಪ್ಲ್ಯಾಂಡಾಗಿ ಬಿಲ್ಡ್ ಮಾಡಿದ್ದಾರೆ ಕಣ್ರಿ. ವಿಂಡೋ ಇದೆ ನೋಡಿ, ಮೇಲೆ ಸುತ್ತು ಲಾಫ್ಟ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಅಲ್ಲೊಂದು ವಿಂಡೋ, ಟೋಟಲಿ 2 ವಿಂಡೋ ಇರೋದು. ವಿಂಡೋ ಇದಕ್ಕೆ ಕಿಚನ್ಗೆ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಈವನ್ನು ಯುಟಿಲಿಟಿನೂ ಕೊಟ್ಟಿದ್ದಾರೆ. ಅಲ್ಲಿ ನೀವು ಡೋರ್ ತೋರಿಸುತ್ತೆ, ಅಲ್ಲಿ ನಿಮ್ಗೆ ಓಪನ್ ಮಾಡಲಿಲ್ಲ ಅಷ್ಟೇ ನಾನು. ಇದು ಸಿಂಕ್, ದೊಡ್ಡ ಸಿಂಕು. ಮತ್ತು ಇದು ಫಿಲ್ಟ್ರ್ ನೋಡಿ, ಇಲ್ಲೇ ಸಿಂಕ್ ಕೆಳಗಡೆ ಕೊಟ್ಟಿದ್ದಾರೆ. ಬೆಸ್ಟ್ ಕೆಲಸ ಅದು. ಈಗ ಮಾಡ್ರನ್ನಾಗೆಲ್ಲ ಲೇಟೆಸ್ಟಾಗಿ ಅದೇ ರೀತಿ ಮಾಡೋದು, ಮೇಲೆ ಎಲ್ಲ ಕೊಡಲ್ಲ. ಅದು ಫ್ರಿಡ್ಜ್ ಪಾಯಿಂಟು. ನೋಡಿದ್ರಲ್ಲ, ಇದು ರೈಟ್ ಸೈಡ್ ಹಾಲು. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇಲ್ಲಿ ಬೆಡ್ರೂಮ್ 1 ಡೋರು, ರೆಡಿಮೇಡ್ ಡೋರು. ಸೊ ಕ್ವಾಲಿಟಿನೂ ಮಸ್ತಾಗಿದೆ ಕಣ್ರಿ. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ, ವಿಂಡೋ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಭಾಳ ಚೆನ್ನಾಗಿದೆ. ಕಾಟ್ ಹಾಕಿದ್ರೆ ಎಷ್ಟು ಜಾಗ ಇದೆ, ಎಷ್ಟು ಜಾಗ ಉಳಿದಿದೆ ನೋಡಿ. ಓಹೋ, ಇಲ್ಲಿ ಪ್ರಾವಿಷನ್ಸ್, ಇದು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ ಕಿಂಗ್ ಸೈಜ್ ಕಾಟಲ್ಲಿ. ಬ್ರ್ಯಾಂಡೆಡ್ ಸ್ವಿಚ್ ಯೂಸ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ಇಲ್ಲೊಂದು ವಿಂಡೋ ಇದೆ ನೋಡಿ, ಸ್ಟ್ಯಾಂಡಿಂಗ್ ಮಿರರು. ವುಡ್ಡೆಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಸ್ಟೋರೇಜ್ ಪ್ರಾವಿಷನ್ ಗೊತ್ತಲ್ಲ, ಮೇಕಪ್ ಕಿಟ್ ಇರುತ್ತೆ, ಅದೆಲ್ಲ ಸ್ಟೋರ್ ಮಾಡಲಿಕ್ಕೆ ಡ್ರಾಸ್ ಕೊಟ್ಟಿದ್ದಾರೆ. ಈ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಎಲ್ಲ ವಾರ್ಡ್ರೋಬ್ಗೂ ಸ್ಲೈಡಿಂಗ್ ಡೋರು, ಸಾಫ್ಟ್ ಕ್ಲೋಸರ್ ಇದೆ. ಸ್ಲೈಡಿಂಗ್ ಡೋರ್ಗೆ ಸಾಫ್ಟ್ ಕ್ಲೋಸರ್ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಡೋರು WPC ಡೋರು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ, ಗೀಜರ್ ಇದೆ, ಶವರ್ ಇದೆ, ಸೋಲಾರ್ ಪಾಯಿಂಟು ಇದೆ, ಕಮೋಡು, ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗಿ ಚೆನ್ನಾಗಿದೆ ಕಣ್ರಿ, ಸೂಪರ್ಬ್. ಮತ್ತೊಮ್ಮೆ ಈ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ, ಮೂಲೆನೂ ಅಬ್ಸರ್ವ್ ಮಾಡಿ
ನೋಡಿ ಆ ಸೈಡು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಮತ್ತು ಚಿಕ್ಕದಾಗಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಅಲ್ಲಿ ವಿಂಡೋ ಪಕ್ಕದಲ್ಲಿ. ಇದು ಟಿ ವಿ ಕ್ಯಾಬಿನೆಟ್. ಇಲ್ಲೊಂದು ಚಿಕ್ಕದಾಗಿ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಆ ವಾರ್ಡ್ರೋಬ್ಗೆ. ಓಕೆ, ಬೆಡ್ರೂಮ್ ನೋಡಿದ್ವಲ್ಲ. ಮತ್ತೊಮ್ಮೆ ಈ ಸೈಡಿಂದ ಆ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, ಹಾಲಲ್ಲಿ ಒಂದಲ್ಲ ಎರಡು ಕಿಟಕಿ ಇರೋದು, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಬ್ಯೂಟಿಫುಲ್ ಆಗಿದೆ ಹಾಲ್ ಮಾತ್ರ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ನೋಡೋಣ ಬನ್ನಿ. ಅದು ಕಾಮನ್ ಟಾಯ್ಲೆಟ್ ಗೊತ್ತಾಗಲ್ಲ ನೋಡಿ, ಇದೆಲ್ಲ ವುಡ್ಡು ವಾಲ್ಗೆ ವುಡ್ ಹಾಕಿದ್ದಾರೆ ಅಂದ್ಕೊತೀವಿ, ಆದರೆ ಇಲ್ಲಿ ಡೋರ್ ಇರೋದು. ಇದು ಓಪನ್ ಮಾಡೋದು ಗೊತ್ತಾಗುತ್ತೆ, ಓ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಅಂತ. ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಇದೆ, ಹ್ಯಾಂಡ್ ವಾಶ್ ಬೇಷನ್ ಪ್ರಾವಿಷನ್ ದೊಡ್ಡದಾಗಿದೆ. ಮಿರರ್ ಇದೆ, ವಿಂಡೋ ಇದೆ, ಸಿಂಕ್ ಇದೆ. ಈ 5 ಸ್ಟಾರ್ ಹೋಟೆಲ್ಸಲ್ಲಿ ನೋಡ್ತೀವಿ ನೋಡಿ, ಆ ರೇಂಜಲ್ಲಿದೆ ನೋಡಿ ಇಲ್ಲಿ ಕಾಮನ್ ಟಾಯ್ಲೆಟ್ ಏರಿಯಾ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ಸೇಮ್ ವಿಂಡೋ, ಗೀಸರು, ಸೋಲಾರ್ ಪಾಯಿಂಟ್ ಎಲ್ಲನೂ ಇದೆ. ಕಮೋಡು ಇಂಡಿಯನ್ ಕಮೋಡು, ಮತ್ತು ಅಟ್ಟನೂ ಇದೆ ನೋಡಿ. ಅನ್ವಾಂಟೆಡ್ ಥಿಂಗ್ಸು, ಸೊ ಯಾವಾಗೋ ಒಂದು ಸಲ ಯೂಸ್ ಮಾಡೋಂಥ ಥಿಂಗ್ಸ್ ಎಲ್ಲ ಇಡಲಿಕ್ಕೆ ಒಂದು ಸ್ಪೇಸ್ ಬೇಕು, ಹಾಗಾಗಿ ಅಟ್ಟದಲ್ಲಿ ಇಡ್ಬೋದು, ಅವರು ಇಟ್ಟಿದ್ದಾರೆ. ಇನ್ನೊಂದು ವಿಷಯ, ಇಲ್ಲಿ ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ ಸಪ್ರೇಟಾಗಿ. ಎಲ್ಲೆಲ್ಲಿ ಆ ಸ್ಟೇರ್ ಕೇಸ್ ಇದೆಯಲ್ಲ, ಪೂಜಾ ರೂಮ್ ಬ್ಯಾಕ್ ಸೈಡ್ ಬರುತ್ತೆ, ಅದ್ರ ಕೆಳಗಡೆ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಅದನ್ನು ಸಪ್ರೇಟಾಗಿ ಸ್ಟೋರ್ ರೂಮ್ ಮಾಡಿದ್ದಾರೆ ನೋಡಿ. ಎಲ್ಲ ಸ್ಟೋರ್ ಮಾಡಿದ್ದಾರೆ ನೋಡಿ. ನೋಡಿದ್ರಲ್ಲ, ಇದು ಭಾಳ ಚೆನ್ನಾಗಿದೆಯಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನನಗೂ ಭಾಳ ಇಷ್ಟ ಆಯಿತು, ಸರ್ಪ್ರೈಸ್ ಅನ್ನಿಸ್ತು. ಅವ್ರ ಇದು ವುಡ್ಡಲ್ಲಿ ಏನೋ ವಾಲ್ಗೆ ವುಡ್ ಹಾಕಿದ್ದಾರೆ ಅಂದ್ಕೊಂಡೆ. ನಾನು ಓಪನ್ ಮಾಡಿದ್ರೆ ಓನರ್ ಬಂದು ನೋಡಿದ್ರೆ ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆಯಾ ಅನಿಸ್ತು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ಗ್ರೌಂಡ್ ಫ್ಲೋರಲ್ಲಿ ಹಾಲು, ಬೆಡ್ರೂಮು, ಪೂಜಾ ರೂಮು ಪ್ರತಿಯೊಂದು ನೋಡಿದ್ವಲ್ಲ. ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, 40 mm ಥಿಕ್ನೆಸ್ಸು, ಬೀಡಿಂಗ್ ಕೊಟ್ಟಿದ್ದಾರೆ. ಓ, ಟಫನ್ ಗ್ಲಾಸು, SS ರೈಲಿಂಗು, ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ ಇಂಟರ್ನಲ್ ಸ್ಟೇರ್ ಕೇಸ್ಗೆ. ವೆರಿ ನೈಸ್. ಸ್ಟೆಪ್ಸು ಸ್ಲೋಪ್ ಆಗಿದ್ದಾವೆ, ಆರಾಮಾಗಿ ಹತ್ತೋಗ್ಬೋದು ನೋಡಿ. ಮೇಲೆ ದೊಡ್ಡ ಸ್ಕೈಲೈಟು, ಡೇ ಟೈಮ್ ಅಂತೂ ಬೆಳಕು ಮಸ್ತಾಗಿರುತ್ತೆ. ಈ ಮನೆ ಯಾರು ತೊಗೊತಾರೋ ಗೊತ್ತಿಲ್ಲ, ಅವರಂತೂ ಲಕ್ಕಿ, ಅದೃಷ್ಟವಂತರು. ಇಷ್ಟು ಚೆನ್ನಾಗಿರೋ ಮನೆ ಯಾರು ತೊಗೊತೀರ ನೋಡೋಣ, ಯಾರಿಗೆ ಬರ್ದಿಟ್ಟಿದೆಯೋ ನೋಡೋಣ. ನೋಡಿ, ಪೂಜಾ ರೂಮ್ ಸೆಂಟ್ರಲ್ಲಿದೆ, ಮತ್ತು ಅಲ್ಲೂ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಸೀದಾ ಸ್ಕೈ ದೇವ್ರ ರೂಮಲ್ಲೇ ಬೀಳುತ್ತೆ. ವಾಸ್ತು 100% ಇದೆ ಕಣ್ರಿ. ನನಗೆ ಆ ಸ್ಕೈ ಲೈಟೇ ಭಾಳ ಇಷ್ಟ ಇದೆ. ಆ ರೀತಿ ಇರಬೇಕು, ಒಂದು ಜಾಸ್ತಿ ಬೆಳಕಿರಬೇಕು ಮನೆ ಅಂದಾಗ. ಆಗ ಪಾಸಿಟಿವ್ ವೈಬ್ಸ್ ಎನಿ ಟೈಮ್ ಇರುತ್ತೆ ಆ ಮನೆಯಲ್ಲಿ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಇದು ಲಿವಿಂಗ್ ಏರಿಯಾ 2. ಈ ಲಿವಿಂಗ್ ಏರಿಯಾ 2 ತೋರಿಸ್ತಿದ್ದೀನಿ. ಇದು ಸ್ಪೇಷಿಯಸ್ ಆಗಿದೆ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, POP ಇದೆ, ಅಲ್ಲೇ ನೋಡಿದ್ರಲ್ಲ. ಈಗ ಬೆಡ್ರೂಮ್ಸ್ ನೋಡೋಣ. ಅಲ್ಲಿ ಮೊದಲನೇ ಬೆಡ್ರೂಮ್ ನೋಡಿದ್ವಿ, ಇದು ಬೆಡ್ರೂಮ್ 2. ಡೋರು ಸೇಮ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕ್ವೀನ್ ಸೈಜ್ ಕಾಟ್ ಆಗ್ಬೋದು, ಇನ್ನೂ ಜಾಗ ಇರುತ್ತೆ. ಅಟ್ಯಾಚ್ಡ್ ಟಾಯ್ಲೆಟು ಇದೆ, ಇದು ಅಟ್ಯಾಚ್ಡ್ ಟಾಯ್ಲೆಟು. WBC ಡೋರು ಫಿಟ್ ಮಾಡಿದ್ದಾರೆ. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಸೇಮ್ ವಿಂಡೋ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿರೋ ಗೀಸರ್ ಪಾಯಿಂಟ್ ಇದೆ, ಸೋಲಾರ್ ಪ್ರಾವಿಷನ್ನು ಇದೆ ಇದಕ್ಕೆ. ಕಮೋಡು ವೆಸ್ಟರ್ನ್ ಕಮೋಡ್, ಇದು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಅರ್ರೆ ನೀನು ಇದು ಗ್ರೂಪ್ ಪ್ರವೇಶವಾಗಿ 6 ತಿಂಗಳು ಆಯಿತು ಅಂದರೆ ಇನ್ನೂ ಯಾಕೆ ಮಾಡಿಲ್ಲ? ಸಾರಿ, ಇರೋದೇ ಇಬ್ಬರು, ಹಾಗಾಗಿ ಆ ಗ್ರೌಂಡ್ ಫ್ಲೋರ್ ಬೆಡ್ರೂಮ್ನೇ ಯೂಸ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಓ, ಅದರ ರೀಸನ್ನು ಹೌದು ಸರ್, ಅದೇ ಇದು ನೋಡಿ ಅವ್ರ ಹಳೆಯ ಮನೆ ಇರೋಂಥ ವಾರ್ಡ್ರೋಬ್, ಅಂದರೆ ಮಾಮೂಲು ಬಟ್ಟೆ ಬರಿ ಇಡೋದಕ್ಕೆ ಇದ್ದಿದ್ದನ್ನು ಇಲ್ಲಿಟ್ಟಿದ್ದಾರೆ. ವಾರ್ಡ್ರೋಬು ಮಾಡಿಸಲ್ಲ, ಬೇಕು ಅಂದರೆ ವಾರ್ಡ್ರೋಬ್ ಮಾಡಿಸ್ಕೋಬೇಕು ನೀವು.
ಇಲ್ಲ ಅವ್ರನ್ನೇ ಮಾಡಿಸ್ಕೊಡಿ ಅಂದರೆ ವ್ಯಾಪಾರ ಮಾಡೋವಾಗಲೇ ಅದು ಮಾತಾಡಬೇಕು. ಮತ್ತೊಮ್ಮೆ ಲಿವಿಂಗ್ ಏರಿಯಾ 2ನ ಈ ಸೈಡಿಂದ ಅಬ್ಸರ್ವ್ ಮಾಡಿ. ನೋಡಿ ಈ ಲೆಫ್ಟ್ ಸೈಡು ಮತ್ತು ವಾಲಲ್ಲೂ ವಿಂಡೋ ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೈಡು ಅವ್ರು ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ, ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ. ಇದು ಬೆಡ್ರೂಮ್ 3, ಸೇಮ್ ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಅಲ್ಲಿ ಸ್ವಲ್ಪ POP ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಟ್ರಿಪಲ್ ಕಟ್ ಆಗ್ಬೋದು. ನೋಡಿ ಗಾಳಿ ಬೆಳಕು ಹೆಂಗಿದೆ ನೋಡಿ. ಇದು ರೋಡ್ ಸೈಡ್ ಬರುತ್ತೆ ವಿಂಡೋ, ಹಿಂಗೆ ಹೇಳೋ ಕೆಲಸನೇ ಇಲ್ಲ. ಈ ಸೈಡ್ ಇರೋದ್ರಿಂದ ಮಸ್ತಾಗಿರುತ್ತೆ ಗಾಳಿ ಬೆಳಕು. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಪ್ರತಿ ಬೆಡ್ರೂಮಲ್ಲೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಕಣ್ರಿ. ಔಟ್ಸೈಡ್ ಹೋಗೋ ಕೆಲಸನೇ ಇಲ್ಲ ಅವರು, ಕಾಮನ್ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ. ಇಲ್ಲೂ ಕಮೋಡು, ವೆಸ್ಟರ್ನ್ ಕಮೋಡು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಆದರೆ ರೀಸನ್ 6 months ಆದರೆ ಯಾಕೆ ಅಂತ ನೀವು ಮತ್ತೆ ಕೇಳೋಕ್ಕೋಗ್ಬೇಡಿ. ಅವ್ರು ಇರೋದು ಇಬ್ಬರೇ, ಗಂಡ ಹೆಂಡ್ತಿ. ಸೊ ಗ್ರೌಂಡ್ ಫ್ಲೋರಲ್ಲೇ ಅವರು ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡ್ತಿದ್ದಾರೆ. ಇದನ್ನು ಫಿಟ್ ಮಾಡೋಣ ಅಂತ ಅಂದರೆ ಇಮಿಡಿಯೇಟ್ಲಿ ಅವರು ಚೂರು ಪ್ರಾಬ್ಲಮ್ ಆದಮೇಲೆ ಒಂದು 1 month ಆದಮೇಲೆ ಇಮಿಡಿಯೇಟ್ಲಿ ಅವರು ಸೇಲ್ಗೆ ಇಟ್ಟಿದ್ದಾರೆ. ಸೊ ಯಾರು ಇಷ್ಟಪಡ್ತಾರೋ, ಯಾರು ತೊಗೊತಾರೋ ಅವ್ರಿಗೆ ನಾವು ಮಾಡಿಕೊಡ್ತೀವಿ. ಇಲ್ಲ ಅವರೇ ಚೂಸ್ ಮಾಡಿ ಫಿಟ್ ಮಾಡಿಸ್ಕೋಬೋದು ಅಂತ ಆಪ್ಷನ್ನು ಆ ಥರ ಅವರು ಯಾವ ಬ್ರ್ಯಾಂಡ್ ಬೇಕೋ ಅದು ಫಿಟ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ನು ಕೊಟ್ಟಿದ್ದಾರೆ. ಇಲ್ಲ ಅವರೇ ಫಿಟ್ ಮಾಡಿ ಕೊಡಿ ಅಂದರೆ ಫಿಟ್ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ, ನೀವು ಬನ್ನಿ ಅದೆಲ್ಲ ಆಗುತ್ತೆ. ಜಸ್ಟ್ ಒಂದು 1 day ಕೆಲಸ ಅದೆಲ್ಲ. ಇದು ಬಾಲ್ಕನಿ, ಶೋಯಿಂಗ್ ಯು ಬಾಲ್ಕನಿ. ಬಾಲ್ಕನಿ ನೋಡಿ ಎಷ್ಟು ದೊಡ್ಡದಾಗಿದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೂ ಬಾಲ್ಕನಿಯಲ್ಲಿ ಸ್ಪೇಸ್ ರೂಫ್ಗೆ PVC ಶೀಟ್ ಹಾಕಿದ್ದಾರೆ. ಮುಂದೆ ಎಲಿವೇಷನಲ್ಲಿ SS ರೈಲಿಂಗು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮಸ್ತಾಗಿದೆ ಕಣ್ರಿ. ಮತ್ತೊಮ್ಮೆ ಈ ಸೈಡಿಂದ ಲಿವಿಂಗ್ ಏರಿಯಾನ, ಸ್ಕೈಲೈಟ್ ಏರಿಯಾ ಎಲ್ಲನೂ ಅಬ್ಸರ್ವ್ ಮಾಡಿ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಮನೆ ಕ್ವಾಲಿಟಿ, ಭಾಳ ಕ್ವಾಲಿಟಿ ಇದೆ. ನೋಡಿ ಬಾಲ್ಕನಿ ನೋಡಿದ್ವಿ, ಮತ್ತು ಇಲ್ಲಿ ಗಜೀಬೋ ನೋಡೋಣ ಬನ್ನಿ. ಗಜೀಬೋನು ಮಸ್ತಾಗಿದೆ ನೋಡಿ. ಲೆಫ್ಟ್ ಸೈಡ್ ಸ್ಟೇರ್ ಕೇಸ್ ಮತ್ತೆ ಮೇಲಕ್ಕೆ ಹೋಗುತ್ತೋ ಅದ್ರ ಕೆಳಗಡೆ ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ನು, ಬಟ್ಟೆ ಒಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ರೈಟ್ ಸೈಡ್ ಗಜೀಬೋ ಮಾಡಿದ್ದಾರೆ. ಈ ಓಪನ್ ಸ್ಪೇಸ್ಗೆಲ್ಲ ಕಂಪ್ಲೀಟು ಹಂಚು ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಈ ಗಜೀಬೋಲ್ ಆರಾಮಾಗಿ ಅಟ್ ಎ ಟೈಮ್ ಒಂದು 4-5 ಜನ ಕೂತು ರಿಲ್ಯಾಕ್ಸ್ ಆಗ್ಬೋದು. ಇಲ್ಲ ಮಕ್ಕಳನ್ನ ಆಟ ಆಡಿಸ್ಬೋದು, ಇಲ್ಲ ಆರಾಮಾಗಿ ಧ್ಯಾನ ಮಾಡ್ಬೋದು, ಇಲ್ಲ ಯೋಗ ಮಾಡ್ಬೋದು, ಇಲ್ಲ ಮಕ್ಕಳ ಜೊತೆ ನಾವು ಚಿಟ್ ಚಾಟ್ ಮಾಡ್ಬೋದು. ಭಾಳ ಇದೆ ಕಣ್ರಿ, ನೀವೇನಾದರೂ ಮಾಡ್ಬೋದು. ಭಾಳ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ, ಸಕ್ಕತ್ತಾಗಿದೆ. ಇದು ವಾಷಿಂಗ್ ಮಿಷನ್ ಏರಿಯಾ ಆಲ್ರೆಡಿ ಹೇಳಿದ್ನಲ್ಲ, ತೋರಿಸಿ ನೋಡಿ ಇನ್ ಡೀಟೇಲ್. ಓಕೆ, ಮೇಲೆ ಸಿಂಟ್ಯಾಕ್ಸ್ ರೂಮ್ ಇದೆ. ಅಕ್ಕಪಕ್ಕ ಎಲ್ಲ ತೋರಿಸ್ತೀನಿ, ನೋಡ್ತಾ ಹೋಗಿ. ನಿಮ್ಗೆ ಹೈಲೈಟ್ಸು, ಲೊಕೇಶನು, ಪ್ರೈಸ್ ಹೇಳ್ತೀನಿ. ಹೈಲೈಟ್ಸು: ಮಾಧವರ ಮೆಟ್ರೋ ಸ್ಟೇಷನ್ 1.5 kilometer, ತುಮಕೂರು ಹೈವೇ 1 kilometer, ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 kilometers, 8th mile 3 kilometers, ದಾಸರಳ್ಳಿ ಮೆಟ್ರೋ ಸ್ಟೇಷನ್ 3.5 to 4 kilometers, ಜಾಲಹಳ್ಳಿ ಕ್ರಾಸ್ 5 kilometers, ಯಶವಂತಪುರ್ 13 kilometers, ಹೆಬ್ಬಾಳ್ ಫ್ಲೈಓವರ್, ಮಾನ್ಯತಾ ಟೆಕ್ ಪಾರ್ಕ್ 15 to 16 kilometers, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ 5 kilometers, BMTC ಬಸ್ ಸ್ಟಾಪ್ 200 meters. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸ್ 1,15 lakh ನೆಗೋಷಿಯಬಲ್. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ಎಷ್ಟಾಗ್ಬೋದು? 70 to 80% ಲೋನ್ ಆಗುತ್ತೆ. ಲೊಕೇಶನ್ ನಿಯರ್ ಬೈ ಮಾಧವರ ಮೆಟ್ರೋ ಸ್ಟೇಷನ್, ನಾಗಸಂದ್ರ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.